ಗೌರಿ ಗಣೇಶೋತ್ಸವಕ್ಕೆ ಒಂದೇ ದಿನ ಬಾಕಿ ಇದೆ. ನಗರದಲ್ಲಿ ಹಬ್ಬ ಆಚರಣೆಗೆ ಅದ್ದೂರಿಯಾಗಿ ಸಿದ್ಧತೆಗಳು ನಡೆಯುತ್ತಾ ಇದೆ. ಹಬ್ಬದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾಕಿ ಕಟ್ಟೆಚ್ಚರ ವಹಿಸಿದೆ. ನಗರದ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಜೊತೆ ಕಮಿಷನರ್ ಸಭೆ ನಡೆಸಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ, ಬಿಗಿ ಬಂದೋಬಸ್ತ್, ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಕಮಿಷನರ್ ಮೀಟಿಂಗ್. ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಗರದಲ್ಲಿ ಗೌರಿ ಗಣೇಶ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಗಣೇಶೋತ್ಸವ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ನಗರದ ಎಲ್ಲ ಡಿಸಿಪಿ, ಎಸಿಪಿಗಳ ಜೊತೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸಭೆ ನಡೆಸಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸೂಚನೆ ಕೊಟ್ಟರು. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ, ಉತ್ಸವ, ಮೆರವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ರು. ಸೌಂಡ್ ಸಿಸ್ಟಮ್ ಬಳಕೆ, ವಿಸರ್ಜನೆ ಸಮಯದ ಬಗ್ಗೆ ಚರ್ಚೆ ನಡೆಸಿ ನಿಗದಿತ ರಸ್ತೆಗಳಲ್ಲಿ ಅಗತ್ಯ ಭದ್ರತೆ ಕೈಗೊಳ್ಳಲು ಆಯಾ ವ್ಯಾಪ್ತಿಯ ಡಿಸಿಪಿ, ಎಸಿಪಿಗಳಿಗೆ ಸೂಚನೆ ಕೊಟ್ಟರು. ಭದ್ರತಾ ದೃಷ್ಟಿಯಿಂದ ಸಿಸಿಟಿವಿಗಳ ಅಳವಡಿಕೆಗೆ ಸೂಚಿಸಲಾಗಿದೆ. ಮೆರವಣಿಗೆ ವೇಳೆ ಕೋಮು ಭಾವನೆ ಕೆರಳಿಸುವಂತಹ ಘೋಷಣೆ ಕೂಗುವುದು, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದಿತ ಪದ ಬಳಕೆ ಮಾಡಿದರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ. KSRP, CR, ಸಿವಿಲ್ ಪೊಲೀಸ್ ಅದೆಲ್ಲ ಏನೇನು ರಿಕ್ವೈರ್ಮೆಂಟ್ ನಾವು ತೊಗೊಂಡಿದ್ದೀವಿ. ಆ ಪ್ರಕಾರ ನಾವು ಅವ್ರಿಗೆ ನಮ್ಮ ರಿಸರ್ವ್ ಫೋರ್ಸಿಂದ ಮತ್ತು KSRPಯಿಂದ ಸ್ಟ್ರೈಕಿಂಗ್ ಪಾರ್ಟಿ ಕೊಡ್ತೀವಿ. ಸೊ ಎಲ್ಲ ರೀತಿಯಿಂದ ಸಿದ್ಧತೆ ನಾವು ಮಾಡ್ತಾ ಇದ್ದೀವಿ. ಇನ್ನು ಡಿಜೆ ಬಳಕೆಗೆ ಆಯಾ ಠಾಣಾ ಇನ್ಸ್ಪೆಕ್ಟರ್ ಪರಿಸ್ಥಿತಿ ನೋಡಿಕೊಂಡು ಅನುಮತಿ ನೀಡಲು ಸೂಚನೆ ನೀಡಲಾಗಿದೆ. ಒಟ್ನಲ್ಲಿ ಗಣೇಶೋತ್ಸವಕ್ಕೆ ಯಾವ ಸಮಸ್ಯೆಯೂ ಆಗದಂತೆ ಖಾಕಿ ಅಗತ್ಯ ಬಂದೋಬಸ್ತು ಮಾಡಿಕೊಳ್ಳುತ್ತಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಗೌರಿ ಗಣೇಶ ಸಂಭ್ರಮ ಮನೆ ಮಾಡಿದೆ. ನಾಳೆ ಗೌರಿ ಹಬ್ಬ ಹಿನ್ನೆಲೆಯಲ್ಲಿ ಎಂದಿನಿಂದಲೇ ನಗರದಲ್ಲಿ ವ್ಯಾಪಾರದ ಭರಾಟೆ ಜೋರಾಗಿದೆ. ಬೆಂಗಳೂರಿನ ಮಂದಿ ಮಾರುಕಟ್ಟೆಗಳಲ್ಲಿ ಹೂವು, ಹಣ್ಣುಗಳ ಖರೀದಿಯಲ್ಲಿ ಬ್ಯುಸಿಯಾಗಿತ್ತು. ಬೆಂಗಳೂರಲ್ಲಿ ಗೌರಿ ಗಣೇಶ ಹಬ್ಬ ಸಂಭ್ರಮ. ಗ್ರಾಹಕರಿಗೆ ಹೂವು, ಹಣ್ಣಿನ ಬೆಲೆ ಏರಿಕೆ ಬಿಸಿ. ನಾಳೆ ಗೌರಿ ಹಬ್ಬ ಹಾಗೂ ನಾಡಿದ್ದು ಗಣೇಶ ಹಬ್ಬ. ಹೀಗಾಗಿ ಇಂದಿನಿಂದಲೇ ಹಬ್ಬದ ವಾತಾವರಣ ಬೆಂಗಳೂರಿನಲ್ಲಿ ಮನೆ ಮಾಡಿದೆ. ಇವತ್ತು ಮುಂಜಾನೆಯಿಂದಲೇ ಕೆಆರ್ ಮಾರ್ಕೆಟ್ನಲ್ಲಿ ಜನರು ಹೂವು, ಹಣ್ಣು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಗೌರಿ ಗಣೇಶನನ್ನು ಬರಮಾಡಿಕೊಳ್ಳಲು ಎಲ್ಲರೂ ತಯಾರಿ ಮಾಡಿಕೊಳ್ತಿದ್ದಾರೆ. ಹೂವು, ಹಣ್ಣುಗಳ ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ಟಿದೆ. ಗೌರಿ ಗಣೇಶ ಹಬ್ಬಕ್ಕೆ ಹೂವು, ಹಣ್ಣುಗಳ ಬೆಲೆ ಏರಿಕೆಯಾಗಿದೆ. ಮಲ್ಲಿಗೆ ಹೂವು ಕೆಜಿಗೆ 1500ರಿಂದ 2000 ರೂಪಾಯಿ ಇದೆ. ಕನಕಾಂಬರ ಕೆಜಿಗೆ 2000ದಿಂದ 2300 ಇದ್ರೆ, ಸೇವಂತಿ ಹೂವು ಕೆಜಿಗೆ 300ರಿಂದ 500 ಇದೆ. ಗುಲಾಬಿ ಕೆಜಿಗೆ 250 ರೂಪಾಯಿಯಿಂದ 300 ಇದ್ರೆ, ಕಣಗಲ ಹೂ ಕೆಜಿಗೆ 500 ಇದೆ. ಹೂವಿನ ಹಾರಕ್ಕೆ ಒಂದಕ್ಕೆ 500ರಿಂದ 2000 ಇದೆ. ಆಪಲ್ ಕೆಜಿಗೆ 180ರಿಂದ 200 ರೂಪಾಯಿ ಇದ್ರೆ, ದಾಳಿಂಬೆ ಕೆಜಿಗೆ 130ರಿಂದ 160 ರೂಪಾಯಿ ಇದೆ. ಹಾಗೆಯೇ ಮೂಸಂಬಿ ಕೆಜಿಗೆ 50ರಿಂದ 100 ರೂಪಾಯಿ ಇದ್ರೆ, ಕಿತ್ತಳೆ ಹಣ್ಣು ಕೆಜಿಗೆ 150ರಿಂದ 200 ರೂಪಾಯಿ ಇದೆ. ಹೂವು, ಹಣ್ಣಿನ ಖರೀದಿಯಲ್ಲಿ ಜನರು ಬ್ಯುಸಿಯಾಗಿದ್ರೆ, ಜೊತೆಗೆ ರೇಟ್ ಜಾಸ್ತಿ ಇದ್ರೂ ಹಬ್ಬ ಮಾಡಲೇಬೇಕು ಅಂತ ಖರೀದಿ ಮಾಡ್ತಿದ್ದಾರೆ. ಆಕ್ಚುಲಿ ಕಡಿಮೆ ಇದೆ ಅಂತ ಅನ್ನಿಸ್ತು. ನಾವು ಅಂಜನಾಪುರದ ಕಡೆಯಿಂದ ಬರ್ತಾ ಇರೋದು, ಇದಕ್ಕೋಸ್ಕರ ಬಂದಿದ್ದು. ಈಸಿಲಿ 50% ವಿ ಕ್ಯಾನ್ ಸೇವ್. 50% ಜಾಸ್ತಿ ಇದೆ ಮೇಡಮ್, ಈಸಿಲಿ. ಅಂದ್ರೆ ಯೂಶಲಿ ಹಬ್ಬಕ್ಕೆಲ್ಲ ಈ ತರನೇ ಇರುತ್ತೆ, ಪರವಾಗಿಲ್ಲ, ಇದಾಗಿದೆ, ರೀಸನಬಲ್ ಆಗಿದೆ, ಪರವಾಗಿಲ್ಲ. ಅದಕ್ಕೆ ಅಲ್ಲಿಂದ ಇಲ್ಲಿ ತಗೊಂಡ್ ಬರ್ತಿದೀವಿ. ಒಂದು ಫ್ರೆಶ್ ಆಗಿ ಸಿಕ್ಕಿದ್ರೆ ಸಾಕು ನಮ್ಗೆ ಹಬ್ಬಕ್ಕೆ. ಇಲ್ಲ ಬಾರ್ಗೇನ್ ಇರುತ್ತೆ, ಪಾಪ ಅವರು ಅಷ್ಟು ಕಷ್ಟಪಟ್ಟು ಮಾಡಿರ್ತಾರಲ್ವಾ. ಸೊ ಓಕೆ, ರೀಸನಬಲ್ ರೇಟ್ ಇದೆ, ಪರವಾಗಿಲ್ಲ. ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಒಟ್ಟಾರೆ ಸಿಟಿಯಲ್ಲಿ ಗೌರಿ ಗಣೇಶ ಹಬ್ಬದ ವಾತಾವರಣ ಮನೆ ಮಾಡಿದೆ. ಹಂಸ ಚಾಮಲ, ನ್ಯೂಸ್ 18 ಬೆಂಗಳೂರು.